ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ ಈಗ ಬರ್ತಿರೋಂಥದ್ದು ಈಗ ರಾಜ್ಯ ಸರ್ಕಾರ ಕೊಟ್ಟಿರುವಂತ 200 ರೂಪಾಯಿಯನ್ನು ದರ ನಿಗದಿ ಆಗಿರೋದು ಮತ್ತೆ ಫಿಲ್ಮ್ ಸಿಟಿ ಏನ್ ಮಾಡ್ತಾ ಇದ್ದಾರೆ ಮತ್ತೆ ಸರ್ಕಾರದಿಂದ ಒಂದು OTT ಮಾಡಬೇಕು ಇದೆಲ್ಲವೂ ಕೂಡ ಹೆಲ್ಪ್ ಆಗುತ್ತೆ ಇಂಡಸ್ಟ್ರಿಗೆ ಅಂತ. ಸರ್ 200 ರುಪೀಸ್ದು ನಾನು ಹೇಳಿಲ್ವಾ, ಸಿನಿಮಾ ಚೆನ್ನಾಗಿದ್ದಾಗ ಎಷ್ಟೇ ದುಡ್ಡು ಇದ್ರು ಕೊಟ್ಟು ಹೋಗಿ ನೋಡ್ತಾರೆ. ನಾನು ಸಿಂಪಲ್ ನಾವು ಮಾಡಿದ ಎಕ್ಸಾಂಪಲ್ ಹೇಳ್ತೀನಿ. ಟಗರುಪಲ್ಯನ್ ಅಂತ ಒಂದು ಸಿನಿಮಾ 150 ರೂಪಾಯಿಗೆ ನಾವು ಓಪನ್ ಮಾಡಿದ್ವಿ. ಒರೆನ್ ಮಾಲ್ ಮಾತ್ರ 180, ಬಿಕಾಸ್ ಆ ಏಸ್ಥೆಟಿಕ್ಸ್ ಆ ಏರಿಯಾ ಅವ್ರಿಗೆ ರೆಂಟ್ ಇದ್ದಂಗೆ ಆ ಥಿಯೇಟರ್ 150 ಇಡಲ್ಲ ಇಟ್ಟಿದ್ದು. ನೀವು ನೋಟಿಸ್ ಅದು ಎಷ್ಟೊಂದು ಜನ ಗೊತ್ತೋ ಇಲ್ವೋ, ಆಲ್ ಮಲ್ಟಿಪ್ಲೆಕ್ಸ್ ವರ್ಕ್ ಆನ್ ಈ ಏರೋಪ್ಲೇನ್ ಫ್ಲೈಟ್ಸ್ ಡೈನಮಿಕ್ ಪ್ರೈಸಿಂಗ್ ಇದ್ದಂಗೆ ವರ್ಕ್ ಆಗುತ್ತೆ. ಡಿಮಾಂಡ್ ಜಾಸ್ತಿ ಇದ್ದಂಗೆ ಒಂದು 25 ರುಪೀಸ್ ಜಾಸ್ತಿ ಆಗುತ್ತೆ ಟಿಕೆಟ್. ಸೊ ನಾವು ಅಕ್ಟೋಬರ್ 27-28ಕ್ಕೆ ಸಿನಿಮಾ ರಿಲೀಸ್ ಆಗಿದ್ದು ಟಗರುಪಲ್ಯ, ಆ್ಯಂಡ್ 31 ಸೂಪರ್ ಹಿಟ್ ಆಗೋಗಿತ್ತು. ನವೆಂಬರ್ 1 ಟಿಕೆಟ್ ಬುಕಿಂಗ್ಸ್ ಹೆಚ್ಚಳಾಗಿರೋದ್ರಿಂದ ಅದಾಗದೇ ಇದಾಯಿತು ಸರ್, ಏನಂತಾರೆ ಟಿಕೆಟ್ಸ್ ಪ್ರೈಸ್ ಜಾಸ್ತಿ ಆಗಿದೆ. ಜನ ಹೋಗಿ ನೋಡಿದ್ರು, ನೋಡಲ್ಲ ಅಂತಲ್ಲ. ಸಿ ಅಗೇನ್ ಚೆನ್ನಾಗಿದ್ರೆ ಹೋಗಿ ನೋಡ್ತಾರೆ, ಬಟ್ ವಿತಿನ್ 200 ಇಸ್ 100% ವೆಲ್ಕಮ್ಮು. ಈಗ ಫಸ್ಟೇ ಹೋಗ್ಬಿಡು, ಅಯ್ಯೋ 250 ಈಗ ಏನಾಗುತ್ತೆ, ಸ್ಟಾರ್ ಪಿಕ್ಚರು ಅಷ್ಟು ಕೊಟ್ಟು ಹೋಗ್ತಾರೆ. ಮೇ ಬಿ ಸಮ್ ನ್ಯೂ ಕಮರ್ ಅಥವಾ ಕಾಂಟೆಂಟ್ ಬೇಸ್ಡ್ ಪಿಕ್ಚರ್ಗೆ ಇವತ್ತು ಎಲ್ಲೋ ಜನ ನೋಡದೇ ಇರ್ಬೋದು. ಸೊ ಇಟ್ ಇಸ್ ಅ ಗುಡ್ ಮೂವ್ ಸರ್. 200 ಒಳಗೆ ಇರಬೇಕು. ಆ್ಯಂಡ್ ನಾನು ಒಂದು ಟ್ವೀಟಲ್ಲಿ ಮೆನ್ಷನ್ ಮಾಡ್ದಂಗೆ ದೊಡ್ಡ ಸಿನಿಮಾಗಳಿಗೆ ಈಗ ತೆಲುಗು ಮತ್ತು ಆಂಧ್ರ ತೆಲಂಗಾಣಲ್ಲಿ ಹೇಗಿದೆ ಅಪ್ಲೈ ಮಾಡ್ತಾರೆ, ಎಕ್ಸ್ಟ್ರಾ ಪ್ರೈಸ್ಗೆ ಅಪ್ಲೈ ಮಾಡ್ತಾರೆ ಹೈಕ್. ಅವ್ರು 1 ವಾರ 10 ದಿನ ಕೊಡ್ತಾರೆ. ನಾನು 1 ವಾರ ಈಗಲೂ ಅದಕ್ಕೊಂದು ಕಮಿಟಿ ಇದು ಮಾಡಿ ಇದಕ್ಕೆ ಪ್ರೈಸ್ ಹೈಕ್ ಕೊಡ್ಬೇಕಾ ಬೇಡವಾ ಅದನ್ನ ನೋಡ್ಕೊಂಡು ಮಾಡಿದ್ರೆ ದೊಡ್ಡ ಪಿಕ್ಚರ್ಗೆ, ನಾಟ್ ಎವ್ರಿ ಫಿಲ್ಮ್ ಗೊತ್ತಾಗುತ್ತೆ ಸರ್. ಈಗ ಯಾವನೇ ಇವತ್ತು ಇಂಡಸ್ಟ್ರಿ ಅಷ್ಟು ಎಕ್ಸ್ಪೋಜರ್ ಇರೋದ್ರಿಂದ ಎಲ್ಲರಿಗೂ ಗೊತ್ತಾಗಿದೆ ದೊಡ್ಡ ಸಿನಿಮಾನ ಇದು ಚಿಕ್ಕ ಸಿನಿಮಾನ ಅಂತ. ಈಗ ನಾಳೆ ಮುಂದೆ ಬರೆಯುವ ಕೇಡಿ ಅಂತ ಸಿನಿಮಾಗಳೆಲ್ಲ ದೊಡ್ಡ ಸಿನಿಮಾ, ಈಗ ತುಂಬಾ ಹತ್ರದಲ್ಲಿರೋದು ಕಾಂತಾರ ಆಗಿ, ಅದಕ್ಕೆಲ್ಲ ಅವರು ಈಗ ಹಾಕ್ತಿರೋ ಬಜೆಟ್ಗೆ ಅದನ್ನು ಜಾಸ್ತಿ ಕೊಡ್ಲೇಬೇಕಾದ್ರೆ ಜನನೂ ರೆಡಿ ಇರ್ತಾರೆ ಸರ್ ಕೊಡಕ್ಕೆ ಅಂತ ಸಿನಿಮಾ. ನಾನು ಅಂತಾರದು ಆ ಥರ ಸಿನಿಮಾ ವಿಲ್ ಹ್ಯಾವ್ ಟು ಐ ಥಿಂಕ್ ಟೇಕ್ ಸ್ಪೆಷಲ್ ಪರ್ಮಿಷನ್ಗೆ ಅದನ್ನ ಇಮಿಡಿಯೇಟ್ ಆಗಿ ಆಕ್ಟ್ ಮಾಡ್ಬೇಕು. ಒಂದು OTT ಆ್ಯಂಡ್ ಫಿಲ್ಮ್ ಸಿಟಿ ಎವ್ರಿ ಬಜೆಟಲ್ಲಿ ಕೇಳ್ತಾರೆ ಸರ್. ಬಟ್ ಮೈಸೂರಲ್ಲಿ ಆಮೇಲೆ ಈ ಗೌರ್ಮೆಂಟ್ ಅವ್ರು ಆ್ಯಕ್ಚುಲಿ ದೇ ಹ್ಯಾವ್ ಬೀನ್ ವೆರಿ ಫೇವರಬಲ್ ಟು ಸಿನಿಮಾ ಇಂಡಸ್ಟ್ರಿ. ನಂಗೆ ಅದೊಂದು ಸಿದ್ದರಾಮಯ್ಯ ಸರ್ಗೆ ಆಗಲಿ DK ಸರ್ ಅವ್ರಿಗಾಗಲಿ ವೆರಿ ಥ್ಯಾಂಕ್ಫುಲ್. ತುಂಬ ಬೇರೆ ಇದರಲ್ಲೂ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಏನು ಅಂತಂದರೆ ಮೈಸೂರಲ್ಲಿ ಫಿಲ್ಮ್ ಸಿಟಿ ಮಾಡ್ತಿರೋದ್ರಿಂದ ವಿಲ್ ಹ್ಯಾವ್ ಟು ಬೇಗ ಅದನ್ನು ಇದಕ್ಕೆ ಲೈವ್ ತರಿಸ್ಬೇಕು ಸರ್. ಇಟ್ ಹ್ಯಾಸ್ ಟು ಬಿ ಗಾಟ್ ಇನ್ ಟು ಆ್ಯಕ್ಷನ್ ಸೂನ್. ಇಲ್ಲ ಅಂದರೆ ಇದಾಗಲ್ಲ. ಪ್ರಯಾರಿಟಿಲಿ ಸಿನಿಮಾನು ಹಾಕ್ಕೊಳ್ಳಿ ಅನ್ನೋದು ಒಂದು. OTT ಎಸ್ ಸರ್, ಅದಕ್ಕೊಂದು ಕಮಿಟಿ ಮಾಡ್ಬೇಕು. ನಾನು ಹಾಕ್ದಂಗೆ ಮಾಡಿಬಿಟ್ಟು ಆಕ್ಟಿವ್ ಆಗಿ ಸಿನಿಮಾ ಮಾಡೋರನ್ನ ಆ ಕಮಿಟಿಲಿ ಸೇರಿಸ್ಕೋಬೇಕು ಅನ್ನೋದು ಒಂದು ವಿನಂತಿ ಅಷ್ಟೇ ಸರ್. ಇನ್ನೇನು ನಾವು ಎನಿ ಟೈಮ್ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಗೌರ್ಮೆಂಟ್ ಕಡೆಯಿಂದ ಯಾರೇ ಕೊಡಿದ್ರು ವಿ ಆರ್ ರೆಡಿ ಸರ್. ಸರ್ ಇನ್ನು ಕೊನೆಯದಾಗಿ ಕಳೆದ ವರ್ಷ ಇಯರ್ ಎಂಡ್ ಅಲ್ಲಿ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳು ಬಂತು. ಈ ಸರಿನ ಲಿಸ್ಟ್ ತುಂಬಾ ದೊಡ್ಡದಿದೆ. ಎಕ್ಕಾಯಿಂದ ಹಿಡಿದು KD, ಟಾಕ್ಸಿಕ್ ಆಗಲಿ, ಕಾಂತಾರ ಆಗಲಿ, ಈ ತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದೆ. ಸೊ ದೊಡ್ಡ ಬೆಳೆ ತೆಗಿತಾ ಈ ವರ್ಷ ಅಂತ. 100% ಸರ್. ಚೆನ್ನಾಗಿದ್ರೆ ಈಗ ತುಂಬ ಇದೆ. ಈಗ KD ಇದೆ, 45 ಇದೆ, ಟಾಕ್ಸಿಕ್ ಡಿಸೆಂಬರ್ ಅಂತಿದ್ದಾರೆ ಸರ್. ಸೊ ಆಮೇಲೆ ಇನ್ನೊಂದು ಕಾಂತಾರ ಹೇಳಿದ್ನಲ್ಲ ಅವಾಗಲೇ. ಇದೆಲ್ಲ ಸರ್ ಇನ್ನೊಂದು ಯಾವುದೋ ಪಿಕ್ಚರ್ ಶಿವಣ್ಣನ್ 131 ಅದು ಉತ್ತರಾಖಂಡನು ಟ್ರೈ ಮಾಡ್ತೀವಿ ಸರ್ ಡಿಸೆಂಬರ್ಗೆ. 100% ಟ್ರೈ ಮಾಡ್ತೀವಿ ಉತ್ತರಾಖಂಡ. ನಮ್ಮದೇ ಇನ್ನೊಂದು ಸಿನಿಮಾ ಆ ಟೈಮಲ್ಲಿ ಬರೋಕ್ಕೆ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಇದೆ, ಒಳ್ಳೊಳ್ಳೆ ಸಿನಿಮಾಗಳಿದೆ. ಐ ಥಿಂಕ್ ಅಗೇನ್ ಫ್ರಮ್ ಮೇನೇ ದರ್ ಆರ್ ಗುಡ್ ಸಿನಿಮಾಸ್ ಟು ಕಮ್. ಸಣ್ಣ ಸಿನಿಮಾನು ಒಳ್ಳೆ ಸಿನಿಮಾ. ನನಗೆ ಫೈರ್ ಫ್ಲೈ ಅನ್ನೋ ಸಿನಿಮಾ ಟೀಸರ್ ತುಂಬ ಇಷ್ಟ ಆಯಿತು. ಅದೊಂದು ಚೆನ್ನಾಗಿದೆ. ಆಮೇಲೆ ವಿದ್ಯಾಪತಿ ಬರ್ತಿದೆ April 10. ನಾವೇ ಮಾಡ್ತಿರೋದು. ಆ್ಯಂಡ್ ಸಿನಿಮಾ ಇತ್ತೀಚೆಗೆ ನೋಡಿದೆ, ಭಾಳ ಚೆನ್ನಾಗಿದೆ. ಸೊ ಅಜ್ಞಾತವಾಸಿ ಇದೆ. ತುಂಬ ಒಳ್ಳೊಳ್ಳೆ ಪಿಕ್ಚರ್ಗಳಿದೆ ಸರ್ ಈ ವರ್ಷ. ಸೊ ಹೋಪ್ಫುಲಿ ಎಲ್ಲ ಅದೇ ಲಾಸ್ಟ್ 3-4 ಮಂತ್ಸಲ್ಲಿ ಏನಾಯಿತು ಹೋದ ವರ್ಷ, ಈಗ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಂಗಳು ಇರುತ್ತೆ ಅಂದರೆ ವಿ ಆರ್ ಗೆಟಿಂಗ್ ಬ್ಯಾಕ್ ಅಂತ ಅನಿಸ್ತಿದೆ. ಸ್ವಲ್ಪ ಎಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಎಸ್ ಇದಿಷ್ಟು ಕಾರ್ತಿಕ್ ಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.